ಸರಿ ಇಜ್ಜಿ ಐನಾತ ಬೇಗ ರೋಡ್ ಸರಿ ಮಂತ್ ಕೊರ್ಲಿ ಇಲ್ಲಿ ಪಾರನೇ ಇಟ್ಟೆ ಪೋಡಿಗೆ ಹಾಕೊಂಡು ಯಾನ ಬೊಲ್ಪು ಬೇತೆ ಕೂಡ ಬೈಯಾಗ ಬೇತೆ ಪೊಪ್ಪ ಪೇರು ಬತ್ತೊಂದು ಬೆಳ್ಳಾಳಿಂದ ಮಾಯ ಕ್ರಾಸಿಂದ ಧರ್ಮಸ್ಥಳಕ್ಕೆ ದೊಂಡಲಿಗೆ ಹೋಗುವ ರೋಡಿನ ಅವ್ಯವಸ್ಥೆ ಇದು ಸುಮಾರು 10 ವರ್ಷಗಳಿಂದ ಈ ರೋಡು ದುರಸ್ತಿಯಾಗದೆ ಅವ್ಯವಸ್ಥೆಯಾಗಿದೆ. ಇಲ್ಲಿ ಆದರೂ ಕೂಡ ಇದರಲ್ಲಿ ಸೈಡಲ್ಲಿ ಇದ್ದ ಪೊದೆಗಳನ್ನು ಕೂಡ ತೆಗಿಲಿಲ್ಲ. ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಮಕ್ಕಳಿಗೆ ಏನಾದರೂ ಅವಘಡ ಆದರೆ ಮತ್ತೆ ಓಡ್ಕೊಂಡು ಬರ್ತಾರೆ, ಕಣ್ಣೀರು ಸುರಿಸ್ತಾರೆ. ಹೀಗೆ ಆಗಬಾರ್ದಿತ್ತು. ಅದಕ್ಕಿಂತ ಮುಂಚೆನೇ ಈ ರೋಡನ್ನು ಸರಿ ಮಾಡಿದ್ರೆ ಒಳ್ಳೆದಿತ್ತು. ಅದು ಮಾರ್ಗನ ಅಲ್ವಾ ಇದು ಕೆಸರುಗದ್ದೆ ಅಂತ ಗೊತ್ತಿಲ್ಲ ನಮಗೆ. ಊರಿನವರೆಲ್ಲರೂ ಸೇರಿ ಚುನಾವಣೆಯನ್ನ ಬಹಿಷ್ಕಾರ ಮಾಡುವುದು ಉತ್ತಮ. ಯಾಕೆ ಸುಮ್ಮನೆ ಓಟ್ ಹಾಕೋದು? ಸುಮ್ಮನೆ ವೇಸ್ಟ್ ಅಲ್ಲ. ರಸ್ತೆ ಈಗಿನೇ ಇದೆ, ದಿನಾಲು ಪ್ರತಿದಿನ ಜಾರ್ಕೊಂಡೇ ಹೋಗ್ಬೇಕು. ನಾವು ಮನವಿಯನ್ನ ಕೊಟ್ಟಾಗಿದೆ. ಮನವಿ ಕೊಟ್ಟಾಗ ಹೇಳಿದರೆ 2028ರಲ್ಲಿ ಮಾಡಿಕೊಡ್ತೇವೆ, 2029ರಲ್ಲಿ ಮಾಡಿಕೊಡ್ತೇವೆ, 27ರಲ್ಲಿ ಮಾಡಿಕೊಡ್ತೇವೆ ಅಂತ. ಹಾಗಾದ್ರೆ ನಾವು ಕೂಡ ಹೇಳ್ತಿದ್ದೇವೆ, ನಮ್ಮ ಊರಿನವರು ಕೂಡ ನಾವು ಕೂಡ ಬಹಳ ಧೈರ್ಯದಿಂದ ಹೇಳ್ತಿದ್ದೇವೆ. ನಾವು ಕೂಡ ಓಟು ಇನ್ನು ಚುನಾವಣೆ ಬರುವುದನ್ನು ನಾವು ಕೂಡ 2028ರ ನಂತರ ಆಗ್ತೇವೆ, ಮತ್ತೇನೆ ಆಗ್ತೇವೆ. ಅಷ್ಟರ ತನಕ ನಾವು ಓಟನ್ನು ಬಹಿಷ್ಕಾರ ಮಾಡ್ತೇವೆ. ಈ ರಸ್ತೆಯ ಬಗ್ಗೆ ನಮ್ಮ ಊರಿನವರು ಸ್ಥಳೀಯರಿದ್ದಾರೆ, ಅವರು ಏನು ಮಾತಾಡ್ತಾರೆ ಅಂತ ನೋಡುವ, ಅವ್ರ ಹತ್ರನೇ ಕೇಳುವ ಹೇಗಿದೆ ರಸ್ತೆ ಅಂತ. ಬನ್ನಿ. ಗಾಡಿಲಿ ಬಂದಾಗ ಜಾರೊಂದು ಬರ್ತಾರೆ ಮಾಯದಲ್ಪ ಗಾಡಿ ಪುನಃ ಪೊಡಿ ಹಾಕುದು, ಗಾಡಿ ಪುನಃ ಪೊಡಿ ಹಾಕುದು ಐನಾತ ಬೇಗ ರೋಡ್ ಸರಿ ಮಂತ್ ಕೊರ್ಲಿ ಮುಕ್ಕ ಗಾಡಿ ಲಂಚನೆ ಹೊರಮುರಾನಿ ಜಾರ್ದು ಬೂರ್ದ ಹತ್ತಿಂಗ್ಯಾನೆ ಐದಕ್ಕೆ ಇನ್ನು ವೀಡಿಯೋ ಮಂತ್ ಪಾಡೋಡು ಕೆಲವು ಜಂಟ ಅಂತೆ ಆಂಡದಾಯ್ತಂದು ನಲ್ಲ ಆ ರೋಡು ಮುಂಜಿ ಏರ್ಲ ಸರಿ ಮಲ್ಪರ ಬರೊಂದಿಜ್ಜೇರು ಎಂಕ್ಲೆಗೆ ಒಂಥರ ಇಲ್ಲ ಪಾರಲ ಮಂಡೆ ಚಾತಂಡು ಆ ರೋಡ್ ಹತ್ತನ ಬೇತೆ ಓಲಿಲ್ಲ ಪಾರ ಸಾದಿಜ್ಜಿ ಎಂಕ್ಲೆಗೆ ಐಟ್ಟೆನೆ ಪೋಡು ಸಾಧಾರಣ ಗಾಡಿಲು ಬರ್ಪಲ್ಲೆ ಆಂಡ ಆಕ್ಲೆ ಒಂಜಿ ರೋಡ್ ಮಲ್ಪರದಾನೆ ನನ್ಪುನ ಒಂದು ಸರ್ಕಾರದಾಕ್ಲೆ ನೆನ್ನೆ ಒಂಜಿ ತೆರಿಯೋ ನೋಡು ಈ ನೆಕ್ಕೊಂಜಿ ದೈತಾನ್ಲ ವ್ಯವಸ್ಥೆ ಆ ರೋಡ್ ಒಂಜಿ ಮನ್ಪಾಡು ಪಂಡದು ಏನೊಂದು ಇದು ಮಾಯಾ ನಮ್ಮ ಬೆಳ್ಳಾಳಿಂದ ಮಾಯ ಕ್ರಾಸಿಂದ ಧರ್ಮಸ್ಥಳಕ್ಕೆ ದೊಂಡಲಿಗೆ ಹೋಗುವ ರೋಡಿನ ಅವ್ಯವಸ್ಥೆ ಇದು ಸುಮಾರು 10 ವರ್ಷಗಳಿಂದ ಈ ರೋಡು ದುರಸ್ತಿಯಾಗದೆ ಅವ್ಯವಸ್ಥೆಯಾಗಿದೆ. ಇಲ್ಲಿ 3 ಬಸ್ಸುಗಳು, ಒಂದು ಗೌರ್ಮೆಂಟ್ ಬಸ್, 2 ಪ್ರೈವೇಟ್ ಸ್ಕೂಲಿನ ಬಸ್ಗಳು ಓಡಾಡ್ತವೆ. ಮತ್ತು ಹಾಗೂ ಇಲ್ಲಿ ಸಾರ್ವಜನಿಕರು ನಡೆದಾಡಲಿಕ್ಕೆ ಕೂಡ ಕಷ್ಟವಾಗದ ಸ್ಥಿತಿಯಲ್ಲಿದೆ ಈ ರೋಡು. ಯಾಕಂದರೆ ಶಾಲೆ ಮಕ್ಕಳು ನಡ್ಕೊಂಡು ಬರ್ತಾರೆ. ಇಲ್ಲಿಂದ ಬಸ್ ಏನಾದರೂ ಬರದೆ ಬಾಕಿ ಆದರೆ ಇಲ್ಲಿಂದ 3 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಮಕ್ಕಳು ನಡ್ಕೊಂಡು ಹೇಗೆ ಹೋಗುದು ಅಂತ ಆ ಪರಿಸ್ಥಿತಿ ಆಗಿದೆ. ಯಾಕಂದರೆ ರೋಡಲ್ಲಿ ಗುಂಡಿ ಇದೆ, ಕೆಸರಿದೆ, ಎಲ್ಲ ಇದೆ. ಮತ್ತು ಒಂದು ಚರಂಡಿ ವ್ಯವಸ್ಥೆಯನ್ನು ಕರೆಕ್ಟಾಗಿ ಯಾರು ಪಂಚಾಯತ್ನವರು ಮಾಡಲಿದೆ. ಜಿಲ್ಲಾ ಪಂಚಾಯತ್ ರೋಡ್ ಪಂಚಾಯತ್ನವ್ರ ಹತ್ರ ಹೇಳಿದರೆ ಅವರು ಲಿಖಿತವಾಗಿ ಕೊಡಿ ಅಂತ ಹೇಳಿದರು. 2024ರಲ್ಲಿ ನಾವು ಒಂದ್ಸಲ ಲಿಖಿತವಾಗಿ ಎಲ್ಲ ಬರೆದು ಕೊಟ್ಟಿದ್ದೇವೆ. ಆದರೂ ಕೂಡ ಇದರಲ್ಲಿ ಸೈಡಲ್ಲಿ ಇದ್ದ ಪೊದೆಗಳನ್ನು ಕೂಡ ತೆಗಲಿಲ್ಲ. ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಮಕ್ಕಳಿಗೆ ಏನಾದರೂ ಅವಘಡ ಆದರೆ ಮತ್ತೆ ಓಡ್ಕೊಂಡು ಬರ್ತಾರೆ, ಕಣ್ಣೀರು ಸುರಿಸ್ತಾರೆ. ಹೀಗೆ ಆಗಬಾರ್ದಿತ್ತು. ಅದಕ್ಕಿಂತ ಮುಂಚೆನೇ ಈ ರೋಡನ್ನು ಸರಿ ಮಾಡಿದರೆ ಒಳ್ಳೆದಿತ್ತು. ಲಾಸ್ಟ್ ಟೈಮು MLA ಇಂದ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿದರೆ ನಾವು 5 ತಿಂಗಳ ನಂತರ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಭರವಸೆಗಳು 10 ವರ್ಷದಿಂದ ಕೆಲವು ಭರವಸೆಗಳು ಆಗಿ ಹೋಗಿವೆ. ಅದು ಭರವಸೆಗಳು ಇನ್ನೂ ಸರಿಯಾಗಿಲ್ಲ. ಮೊನ್ನೆ 1 ತಿಂಗಳು ಮುಂಚೆ ಕೂಡ ವಾಪಸ್ ಒಂದು ಸಲ ಸರ್ವೆ ಮಾಡಿದ್ದಾರೆ ಇದರಲ್ಲಿ. ಆದರೆ ನಮಗೆ ತಾತ್ಕಾಲಿಕವಾಗಿ ಏನಾದರೂ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. 5 ತಿಂಗಳ ನಂತರ ಮಾಡಿಕೊಡ್ತೇವೆ ಅಂತ ಹೇಳಿದರೆ ನಾವು ಒಂದು ಭರವಸೆಯನ್ನು ಇಟ್ಕೊಳ್ಳುವ. ಆದರೆ ಅದಕ್ಕಿಂತ ಮುಂಚೆ ನಮಗೆ ತಾತ್ಕಾಲಿಕವಾಗಿ ಒಂದು ಚರಳಿನ ವ್ಯವಸ್ಥೆ ಆದರೂ ಕೂಡ ಈ ಪಂಚಾಯತಿಯವರು ಮಾಡಿಕೊಡ್ಬೇಕು. ಯಾಕಂದರೆ ಪಂಚಾಯತಿಯವರು ತೆರಿಗೆಯನ್ನು ಕರೆಕ್ಟಾಗಿ ವಸೂಲಾತಿ ಮಾಡ್ತಾರೆ. ಯಾಕಂದರೆ ಈ ಒಂದು ಮನೆ ಬಿಡದಾಗಿ ವಸೂಲಾತಿ ಮಾಡ್ತಾರೆ. ಆದರೆ ಅವರಿಗೆ ಈ ಮೂಲಭೂತ ಸೌಕರ್ಯ ಬೇಕಾಗಿರೋದು. ಜನಗಳಿಗೆ ಯಾವುದು ಮೂಲಭೂತ ಸೌಕರ್ಯ ಅಂದರೆ ಒಂದು ರೋಡು ಮತ್ತು ನೀರಿನ ವ್ಯವಸ್ಥೆ, ಇಂಥದನ್ನು ಕೂಡ ಸರಿಯಾಗಿ ಮಾಡೋದಿಲ್ಲ. ಕಳೆದ ಸಲ ಒಂದು ವಿಡಿಯೋ ಬಂದಿರಬೇಕು, ನೀವೆಲ್ಲ ನೋಡಿರ್ಬೇಕು. 15 ದಿನ ಮುಂಚೆ ಒಂದು ನೀರಿನ ವ್ಯವಸ್ಥೆಗಾಗಿ ಪಟ್ಟ ಶ್ರಮವನ್ನು, ನಮ್ಮೊಂದು ಮಹಿಳೆಯ ಶ್ರಮವನ್ನು ವಿಡಿಯೋದಲ್ಲಿ ನೋಡಿರಬೇಕು. ಆ ಥರ ಯಾಕಂದರೆ ಮೂಲಭೂತ ವ್ಯವಸ್ಥೆಯನ್ನು ಸರಿಯಾಗಿ ಮಾಡುವುದಿಲ್ಲ. ಪಂಚಾಯತಿಯವರಿಗೆ, ಪಂಚಾಯತ್ ಸಿಬ್ಬಂದಿಗಳು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ, ಅವರಿಗೂ ಕೂಡ ಇದು ಕಣ್ಣಿಗೆ ಕಾಣುವುದಿಲ್ಲ ಅಂತ ಕಾಣ್ತದೆ. ಚರಂಡಿ ವ್ಯವಸ್ಥೆಯನ್ನು ಮತ್ತು ಈ ಪೊದೆಗಳನ್ನು ತೆಗೆಯುವ ವ್ಯವಸ್ಥೆಯನ್ನು ಮತ್ತು ತಾತ್ಕಾಲಿಕವಾಗಿ, ಈಗ ನಮಗೆ ಡಾಮರ್ನ ವ್ಯವಸ್ಥೆ ಬೇಡ, ಆದರೆ ಈಗ ಮಳೆಗಾಲದಲ್ಲಿ ಓಡಾಡಲಿಕ್ಕೆ ಈಗ 2-3 ಮಳೆಗೆ ಈ ಥರ ಆಗಿರುವಾಗ ರೋಡು ಇನ್ನು ಮುಂದಿನ ಮಳೆಗೆ ಯಾವ ರೀತಿ ಆಗ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆ ತಾತ್ಕಾಲಿಕವಾಗಿ ಆದರೂ ನಮಗೆ ಈ ಪಂಚಾಯತಿನವರು ಇಲ್ಲ ಶಾಸಕರ ಮುಖಾಂತರ ತಾತ್ಕಾಲಿಕ ವ್ಯವಸ್ಥೆ ಆದರೂ ಮಾಡಿಕೊಡ್ಬೇಕು. ಈಗ ಈ ವಿಡಿಯೋ ಮಾಡ್ತೇವೆ, ಇದರಲ್ಲಿ ನೆಕ್ಸ್ಟ್ ಕಾಮೆಂಟ್ಗಳು ಬರ್ತವೆ. ಯಾಕಂದರೆ ಕೆಲವರು ರಾಜಕಾರಣಿಗಳ ಅಭಿಮಾನಿಗಳಿರ್ತಾರೆ, ಅವರು ಕಾಮೆಂಟ್ಗಳು ಆಗ್ತವೆ. ಗೌರ್ಮೆಂಟ್ನಲ್ಲಿ ಫ್ರೀ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ, ನಮಗೆ ರೋಡ್ ಮಾಡಲಿಕ್ಕೆ ಹಣ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತೇಳಿ ಹೇಳ್ತಾರೆ. ಇದು 10 ವರ್ಷದ ಸಮಸ್ಯೆಗಳು, 10 ವರ್ಷದ ಸಮಸ್ಯೆಗಳು. ನಾವು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಮಾತಾಡ್ತಿಲ್ಲ. ಯಾಕಂದರೆ ನಾವು ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಜನಪ್ರತಿನಿಧಿಗಳನ್ನು ಪರವಹಿಸಿ ನಾವು ಮಾತಾಡ್ತೇವೆ. ಕೆಲವರು
ನಮ್ಮ ರೋಡ್ ಹೇಗೆ ಇರಲಿ ರಾಜಕೀಯ ಬಿಟ್ಟು ಮಾತಾಡಬೇಕು. ಯಾಕಂದ್ರೆ ರೋಡಿನ ವ್ಯವಸ್ಥೆಯನ್ನು ಆ ಪಕ್ಷ ಈ ಪಕ್ಷ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ. ಕೆಲವರು ಏನು ಹೇಳ್ತಾರೆ, ನಮ್ಮ ಪರವಾದ ರಾಜಕಾರಣಿಗಳು, ನಮ್ಮ ಪರವಾದ ಗೌರ್ಮೆಂಟ್ಗಳು ಇರೋದ್ರಿಂದ ಅವರ ಪರವಾಗಿ ಮಾತಾಡ್ತಾರೆ, ಅವರು ಮಾಡಲಿಲ್ಲ ನಾವು ಮಾಡುವುದಿಲ್ಲ ಅಂತೇಳಿ. ಕೆಲವರು ಇರ್ತಾರೆ ಇಲ್ಲಿ ಸ್ವಯಂ ಘೋಷಿತ ರಾಜಕಾರಣಿಗಳು, ಕೆಲವರು ಇರ್ತಾರೆ, ನಾನು ನೆಕ್ಸ್ಟ್ ಓಟಿಗೆ ನಿಲ್ತೇನೆ ಅದರ ನಂತರ ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ. ಅದರ ನಂತರ ಮಾಡಿಕೊಡೋದಕ್ಕಿಂತ ಮುಂಚೆ ಅವರು ಶ್ರಮವಹಿಸಿ ಅದಕ್ಕಿಂತ ಮುಂಚೆ ಮಾಡಿದರೆ ನೆಕ್ಸ್ಟ್ ಅವ್ರಿಗೆ ಓಟು ಬಿದ್ದು ಅವ್ರು ಗೆಲ್ಬೋದು ಚಾನ್ಸಸ್ ಜಾಸ್ತಿ ಇದೆ. ಅದು ಮಾಡುವುದಿಲ್ಲ. ನಾನು ಮತ್ತೆ ಮಾಡುವವರನ್ನು ನಾವು 10 ವರ್ಷದಿಂದ ನೋಡ್ತಾನೆ ಬಂದಿದ್ದೇವೆ. ಮತ್ತೆ ಇದಕ್ಕಿಂತ ಕೆಟ್ಟದಾದ ಕೆಲವು ರೋಡ್ಗಳಿದೆ. ಇದು ಮೈನ್ ರೋಡ್. ಯಾಕಂದ್ರೆ ಇಲ್ಲಿಂದ ಯಾರಿಗೆ ಪದ್ಮುಂಜ, ಬೈಪಾಡಿ, ಉಪ್ಪಿನಂಗಡಿಯಿಂದ ಬರುವವರಿಗೆ ಸೀದವಾಗಿ ಉಜಿರೆಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗುವಾಗ 10, 15, 20 ಕಿಲೋಮೀಟರ್ ಆಗ್ತದೆ. ಇದು ಡೈರೆಕ್ಟ್ ಆಗಿ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ 8 ಕಿಲೋಮೀಟರ್ ಆಗ್ತದೆ. 8 ಕಿಲೋಮೀಟರ್ ಉಳಿತಾಯ ಆಗ್ತದೆ. ಇಲ್ಲಿ 8 ಉದ್ಯೋಗ, ಈ ಧರ್ಮಸ್ಥಳ ಉದ್ಯೋಗದಲ್ಲಿದ್ದವರಿಗೆ 8 ಕಿಲೋಮೀಟರ್ ಉಳಿತಾಯ ಆಗ್ತದೆ. ಈ ಕಡೆ ನೋಡಿದ್ರೆ 46 ಭಾಗದ ಈ ರಸ್ತೆ ಕೂಡ ಹಾಗೆ ಇದೆ. ಇದು ಹಾಳಾಗಿದೆ. ಇಲ್ಲಿ ಹಾಲಿನವರಿಗೆಲ್ಲ ತೊಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿನ ಗಾಡಿಗಳು ಹೋಗ್ತವೆ, ಅಲ್ಲಿ ತೋಟಕ್ಕಾಗ. ಈ ಕಡೆಯಿಂದ ಹೋದ್ರೆ ನಾಗಕಲ್ಲು ರಸ್ತೆಗಳಿದೆ. ನಾಗಕಲ್ಲು ಕೂಡ ಅನುದಾನ ಪಾಸ್ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಈಗ ತಾತ್ಕಾಲಿಕವಾಗಿ ಅದಕ್ಕೆ ಯಾವುದೇ ವ್ಯವಸ್ಥೆಗಳು ಇನ್ನೂ ಕೂಡ ಆಗಿಲ್ಲ ಕಾರಣ ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕು. ಶಾಸಕರು ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಅನ್ನೋದು ಇಲ್ಲ, ಇದು ಜಿಲ್ಲಾ ಪಂಚಾಯತಿ ರಸ್ತೆ. ಇದು ಎಲ್ಲರೂ ಕೂಡ ಗಮನ ಹರಿಸಬೇಕಾಗಿ ನಾವು ಇದರಲ್ಲಿ ಮನವಿ ಮಾಡಿಕೊಳ್ತೇವೆ. ಧರ್ಮಸ್ಥಳ ಕನೆಕ್ಟ್ ಆಗುವಂಥ ಈ ಮಾರ್ಗದಲ್ಲಿ ನಾವು ತುಂಬ ದಿವಸದಿಂದ ಈ ಥರ ನಮಗೆ ರೋಡು ಇದಾಗಬೇಕು, ಒಂದು ರಿಪೇರಿ ಆಗಬೇಕು, ಒಂದು ಡಾಮರ್ ಆಗಬೇಕು ಅಂತ ನಮ್ಮ ಒಂದು ಊರಿನವರ ಒಂದು ಆಶೆ ಇದೆ. ಅದೇ ರೀತಿ ಇಲ್ಲಿ ಯಾರೂ ಇಲ್ಲ ಅನಿಸುತ್ತೆ ನನಗೆ. ಯಾಕಂದರೆ ಒಬ್ಬ ರಾಜಕಾರಣಿ ಆಗಲಿ ಯಾರಾಗಲಿ ನಮಗೆ ಇಲ್ಲಿ ಪಕ್ಷಭೇದ ಏನಿಲ್ಲ. ಇಲ್ಲಿ ಏನಂದರೆ ನಮಗೆ ಪ್ರಥಮವಾಗಿ ನಮಗೆ ಮಾರ್ಗ ಬೇಕು. ಈ ಮಾರ್ಗ ಒಂದು ಅಭಿವೃದ್ಧಿ ಆದರೆ ನಮಗೆ ತುಂಬ ಹೆಲ್ಪ್ ಆಗ್ತದೆ. ಯಾಕಂದರೆ ಈ ಊರಿನಲ್ಲಿ ನಡೆದಾಡುವಂಥ ಮಕ್ಕಳಾಗಲಿ, ಒಂದು ಸಾಮಾನ್ಯ ಜನಗಳಾಗಲಿ ಈ ಮಾರ್ಗದಲ್ಲಿ ನಡಿಬೇಕು. ಯಾವ ಥರ ಇದು ಮಾರ್ಗನಾ ಅಲ್ವಾ, ಇದು ಕೆಸರಗದ್ದೆ ಅಂತ ಗೊತ್ತಿಲ್ಲ ನಮಗೆ. ಆ್ಯಕ್ಚುಲಿ ಈ ರೋಡ್ ಒಮ್ಮೆ ನೋಡಿದರೆ ಅವ್ರಿಗೆ ಗೊತ್ತಾಗ್ಬೋದು ಈ ಒಂದು ಮಾರ್ಗ ಯಾವ ಥರ ಇದೆ ಅಂದರೆ. ಈ ರೋಡಲ್ಲಿ ಎಷ್ಟೋ ಒಂದು 3-4 ಶಾಲಾ ಮಕ್ಕಳ ಗಾಡಿ ಹೋಗ್ತದೆ, KSRTC ಬಸ್ ಹೋಗುತ್ತೆ, ನಡ್ಕೊಂಡು ಹೋಗುವಂಥ ಮಕ್ಕಳಿದ್ದಾರೆ. ಅವನ್ನೆಲ್ಲ ಅವ್ರ ಪರಿಸ್ಥಿತಿಗೆ ಯಾರು ಹೊಣೆ, ಯಾರು ಹೇಳೋದು? ತುಂಬ ಜನಪ್ರತಿನಿಧಿಗಳ ಹತ್ರ ನಾವು ಮಾತಾಡಿದ್ದೇವೆ. ಆದರೂ ಕೂಡ ಭರವಸೆ ಕೊಟ್ಟಿದ್ದಾರೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಓಕೆ, ಏನಾದರೂ ನೆರವೇರಲಿ ಅಂತ ಭಾವಿಸ್ತೇನೆ. ನೋಡಿ ರೋಡ್ ನೋಡಿ ಹೇಗೆ ಗುಂಡಿ ಇದೆ ಅಂತ ನೋಡಿ. ಒಮ್ಮೆ ಈ ರೀತಿ ಇದ್ರೆ ಎಂತ ಹೇಗೆ ನಾವು ಹೋಗ್ಬೇಕು? ತುಂಬ ನಮಗೆ ಕಷ್ಟ ಆಗಿದೆ. ಅದಕ್ಕೆ ಇದನ್ನೊಮ್ಮೆ ನೋಡಿ ಸರಿ ಮಾಡಿ ಆದಷ್ಟು ಬೇಗ ಇದಕ್ಕೆ ಒಂದು ಮುಕ್ತಿ ಕೊಡಿಸ್ಬೇಕಂತ ನಾವೆಲ್ಲ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನೀವು ಹಿಂದೆ ಏನು ನೋಡ್ತಿದ್ದೀರಾ, ಈ ರಸ್ತೆಯನ್ನ ಒಂದ್ಸಲ ನೋಡಿ. ನನ್ನ ಹಿಂಭಾಗದಲ್ಲಿ ಇರುವಂತಹ ಈ ರಸ್ತೆಯನ್ನ ಒಂದು ಬಾರಿ ನೋಡಿ. ಎಷ್ಟು ಹೊಂಡಗಳಾಗಿವೆ, ಎಷ್ಟು ಗುಂಡಿಗಳಾಗಿವೆ. ಇದು ಬೆಲಾಳು ಗ್ರಾಮದ ಮಾಯಾ ಊರಿನ ರಸ್ತೆ. ಇದು ನಮ್ಮ ಬೆಲಾಳಿನಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ರಸ್ತೆ. ನೀವು ಏನಿಲ್ಲಿ ನೋಡ್ತಿದ್ದೀರಾ, ಇದು ಧರ್ಮಸ್ಥಳಕ್ಕೆ ಹೋಗುವಂತಹ ರಸ್ತೆ. ಶಾಲೆಗೆ ಹೋಗುವ ಮಕ್ಕಳ ಪರಿಸ್ಥಿತಿ ಏನು, ಶಾಲೆಗೆ ಹೋಗುವಂತಹ ಮಕ್ಕಳ ಪರಿಸ್ಥಿತಿ ಏನು? ಈ ರಸ್ತೆ ಈಗೆಲ್ಲ ಆಗಿದೆ. ಪಾಪ 2 ಕಡೆಯಿಂದ ವಾಹನಗಳು ಬಂದಾಗ ಮಕ್ಕಳು ಎಲ್ಲಿಗೆ ಹೋಗೋದು? ತುಂಬ ಮಕ್ಕಳು ಕೂಡ ಈ ರಸ್ತೆಯಲ್ಲಿ ಓಡಾಡ್ತಾರೆ, ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ, ಬರ್ತಾರೆ. ಇಂತಹ ಈ ಪರಿಸ್ಥಿತಿ ಇರುವಾಗ ಮಕ್ಕಳ ಮುಂದಿನ ಭವಿಷ್ಯ ಏನು? ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ನೋಡ್ಕೊಳ್ತಾರೆ? ಐನಾತ ಬೇಗ ರೋಡ್ ಸರಿ ಮಂತ್ ಬರ್ಲಿ.